ಹನ್ನರಯ ಪತ್ತನದ ಹಿಮವಂತ ಮತ್ತು ಪ್ರಾರ್ಥನಾ ಲಭ್ಯತೆಯಿಂದ ಶುರುವಾಗುತ್ತದೆ. ಪ್ರಾರ್ಥನಾಲ ಕೌಟುಂಬಿಕ ಹಿನ್ನೆಲೆ ತುಂಬಾ ಅಗತ್ಯಕಾರಿಯಾಗಿರುತ್ತದೆ. ಆಕೆಯ ತಂದೆ ಮತ್ತು ಅತ್ತಿಗೆಯ ನಡುವಿನ ಅನೈತಿಕ ಸಂಬಂಧವನ್ನು ಕನ್ನರೆ ಕಂಡು ಅವಳು ನೊಂದು ಹೋಗಿರುತ್ತಲೇ. ಅನರಕದಿಂದ ಹೊರಬರಲು ಅವಳಿಗೊಂದು ಆಸರೆ ಬೇಕಿರುತ್ತದೆ. ಆ ಸಮಯದಲ್ಲಿ ಅವಳಿಗೆ ಸಿಗುವ ದೈವದತ್ತ ಆಸರೆಯೇ ಹಿಮವಂತ. ಅವಳ ಕಷ್ಟಗಳನ್ನು ತನ್ನದೆಂದು ಭಾವಿಸುತ್ತಾನೆ. ಅವಳ ಕಣ್ಣೀರು ಒರೆಸಿ ಅವಳಿಗೆ ಹೊಸ ಬದುಕು ಕೊಡಲು ನಿರ್ಧರಿಸುತ್ತಾನೆ. ಹಿಮವಂತ ಅವಳ ಕನಸನ್ನು ನನಸು ಮೊದಲು ಕಷ್ಟಪಡುತ್ತಾನೆ. ಅವಳನ್ನು ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿ ಓದಿಸುತ್ತಾನೆ. ಹಿಮವಂತ ತಾನು ಮಿಥ್ಯೆ ಮಾರಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಪ್ರಾರ್ಥನಾ ಫೀಸ್ ಕಟ್ಟುತ್ತಾನೆ. ಅವಳು ಓದಿಗೇನೆ ಕೇಳಿದರೂ ಇಲ್ಲ ಎನ್ನದೆ ಒದಗಿಸುತ್ತಾನೆ. ಅವಳಿಗಾಗಿ ತನ್ನ ಯೌವನ ಆಸೆ ಆಕಾಂಕ್ಷೆಗಳೆಲ್ಲವನ್ನು ತ್ಯಾಗ ಮಾಡುತ್ತಾನೆ. ಪ್ರಾರ್ಥನಾ ಮೆಡಿಕಲ್ ಓದಿ ದೊಡ್ಡ ಡಾಕ್ಟರಾಗುತ್ತಲೇ. ಅಲ್ಲಿಯವರೆಗೂ ಅವರಿಬ್ಬರ ಪ್ರೀತಿ ಸುಂದರವಾಗಿಯೇ ಇರುತ್ತದೆ. ಹಿಮವಂತ ಅವಳ ಪಾಲಿಗೆ ದೇವರಾಗಿರುತ್ತಾನೆ. ಯಾವಾಗ ಪ್ರಾರ್ಥನಾ ಡಾಕ್ಟರ್ ಆಗಿ ಸಮಾಜದಲ್ಲಿ ದೊಡ್ಡ ಅಂತಸ್ತು ಪಡೆಯುತ್ತಲೋ ಅವಳ ದೃಷ್ಟಿಕೋನ ಬದಲಾಗುತ್ತದೆ. ಅವಳಿಗೆ ಈಗ ಹಿಮವಂತನ ಸರಳತೆ, ಬಡತನ ಮತ್ತು ಮುಗ್ಧತನೆ ಮುಜುಗರ ಎನಿಸಲು ಶುರುವಾಗುತ್ತದೆ. ಅವಳ ಸುತ್ತ ಈಗ ಶ್ರೀಮಂತ ಲೋಕದ ಆಕರ್ಷಣೆ ಇರುತ್ತದೆ. ಈ ಸಮಯದಲ್ಲಿ ಆಕೆಯ ಜೀವನಕ್ಕೆ ದೇವು ಎಂಬ ಶ್ರೀಮಂತ ವ್ಯಕ್ತಿಯ ಪ್ರವೇಶವಾಗುತ್ತದೆ. ಪ್ರಾರ್ಥನಾ ವಾಸ್ತವವನ್ನು ಆಲೋಚಿಸುತ್ತಲೇ. ನಾನು ಡಾಕ್ಟರ್, ಇವನು ಸಾಮಾನ್ಯ ಮನುಷ್ಯ, ನಮ್ಮ ಜೋಡಿ ಸಾರಿ ಹೊಂದ ಎಂಬ ಲೆಕ್ಕಾಚಾರಕ್ಕೆ ಬರುತ್ತಲೇ. ತನ್ನ ಕಷ್ಟ ಕಾಲದಲ್ಲಿ ದೇವರಂಟಿ ಕಾಪಾಡಿಲ್ಲ. ಹಿಮವಂತನ ಪ್ರೀತಿಯನ್ನು ಹಳೆ ನೆನಪು ಎಂದು ಬದಿಗಿಡುತ್ತಲೇ. ಇದು ಕಥೆಯ ಅತ್ಯಂತ ನೋವಿನ ಭಾಗ. ಹಿಮವಂತನನ್ನು ಬಿಟ್ಟು ಶ್ರೀಮಂತನಾದ ದೇವುವನ್ನು ಮದುವೆಯಾಗಲು ನೀಡುತ್ತಾರೆ. ಹಿಮವಂತನಿಗೆ ಇದು ದೊಡ್ಡ ಆಘಾತವಾಗುತ್ತದೆ. ಅವನ್ನು ಕೇಳುವುದು ಒಂದೇ ಪ್ರಶ್ನೆ, ನನ್ನನ್ನು ಬಿಟ್ಟು ಹೋಗಲು ಒಂದು ಸಾರಿಯಾ? ಕಾರಣ ಎಲ್ಲಿ ಹೋಗಿ ಆದರೆ ಪ್ರಾರ್ಥನಾ ಬಳಿ ಕೃತಜ್ಞತೆಗಿಂತ ಭವಿಷ್ಯದ ಸುರಕ್ಷತೆ ಮುಖ್ಯವಾಗಿರುತ್ತದೆ. ಅವಳು ನಿಷ್ಠುರವಾಗಿ ಅವನಿಂದ ದೂರವಾಗುತ್ತಲೇ. ಪ್ರಾರ್ಥನಾ ಹಿಮವಂತನಿಂದ ದೂರಾಗಿ ಬೇರೊಬ್ಬನ ಮದದಿಯಾಗುತ್ತಲೇ. ಹಿಮವಂತ ಒಂಟಿಯಾಗುತ್ತಾನೆ. ಇಲ್ಲಿ ಉರುಮಿಲ ಪತ್ರ ಪ್ರಮುಖವಾಗುತ್ತದೆ. ಅವಳು ಹಿಮವಂತ ನೋವನ್ನು ಅರ್ಥ ಮಾಡಿಕೊಂಡು ಮತ್ತು ಪ್ರೀತಿಗೆ ಹೊಸ ವ್ಯಾಖ್ಯಾನ ನೀಡುತ್ತಲೇ. ಹಿಮವಂತ ದೈಹಿಕವಾಗಿ ಸೋತರೂ ಪ್ರೇಮಿಯಾಗಿ ಗೆಲ್ಲುತ್ತಾನೆ. ಪ್ರಾರ್ಥನಾ ಶ್ರೀಮಂತಿಕೆ ಪಡೆದರು ಒಬ್ಬ ನಿಜವಾದ ಪ್ರೇಮಿಯನ್ನು ಕೊಂದ ಅಪರಾಧಿ. ಪ್ರಶ್ನೆ ಅಥವಾ ವಾಸ್ತವದ ಜಂಜಾಟ ಅವಳನ್ನು ಕಾದಬಹುದು ಎಂಬ ಸೂಚನೆಯೊಂದಿಗೆ
ಕಥೆ ಮುಗಿಯುತ್ತದೆ. ಕಥೆಯ ಸಾರಾಂಶ ಈ ಕಾದಂಬರಿ ಹೇಳುವುದು ಇಷ್ಟೇ: ಪ್ರತಿಯೊಂದವದದು ಆದರೆ ಮದುವೆ ಬದುಕು ಕಣ್ಣು ತೆರೆಸುವ ವಾಸ್ತವ. ಹಿಮವಂತ್. Subscribe my channel, ಮಾಸ್ವರ ಕನ್ನಡ.